ಹೊಂಟಿವಪ್ಪ ಅದ ಸ್ವಲ್ಪ ಟೆಂಪಲ್ಗೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ದಾಗ ರೆಡಿ ಆಗಿನಿ. ಹೋಗ್ಬೇಕು ಇವಾಗ ಹೋಗಿ ಫಸ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಮ್ಮ ರಾಜ್ಬಾಯಿಗೆ ಎತ್ತಾಕೊಂಡು 2 ಡೇಸ್ ಬಿಟ್ಟು ಹಾಕಿರಲಿಲ್ಲ, ಅದೈತಲ್ಲ ಹಿಂಗಿಲ್ಲ ಲಾಂಗ್ ವಿಡಿಯೋ ಹಂಗಾಗ ಸ್ವಲ್ಪ ನನಗೆ ಜಾತ್ರೆಗೆ ವಿಡಿಯೋ ಕಂಟಿನ್ಯೂ ಹಾಕೋದಾಗಲಿ ಅದ. ಜನ ಕಾಮೆಂಟ್ ಮತ್ತು ಮೆಸೇಜ್ ಮಾಡೋದಾದ್ರೆ ಅದಕ್ಕೈತಲ್ಲ ಮಸ್ತ್ ಇದು ಒಂದಿಷ್ಟು ಸ್ವಲ್ಪ ಎನರ್ಜಿ ಬರ್ರಿ ಅಂತ ಹೇಳ್ಕಿದ್ದು ಚಹಾ ಬಿಡಿ ತಿಂದು ಆಮೇಲೆ ಐತಲ್ಲ ಅಡುಗೆ ಮಾಡ್ಕೊಳ್ಕೊಂಡ್ರೆ ಮೇಲೆ ಅಂದರೆ ಎನರ್ಜಿ ಇಲ್ಲಾರ್ದಂಗೆ ಮೈಯಾಗ ಅದಕ್ಕೆ ಬನ್ನಿ ಒಂದು ಏನೋ ಜುಗಾಡ್ ಮೇಲೆ ಹಾಕಿನಿ ಮ್ಯಾಳೆ ಮೇಲೆ ತಂದು. ಇಲ್ಲಿ ಒಂದಿಷ್ಟು ಹಿಂಗೆ ಹ್ಯಾಂಗಿಂಗಿಲ್ಲ ಇಂಡ ಅವು ಕ್ಲಿಪ್ಗಳು ತಂದಿಲ್ಲ ನಾನು. ಇನ್ನೂ ಅದಾವ ಸಿಕ್ಕಾಪಟ್ಟೆ ಬಟ್ಟೆಗಳು. ಬಟ್ ಬಿಟ್ಟು ಕೂತ್ರೆ ಒಮ್ಮಲಿ ಎಲ್ಲ ಖಾಲಿ ಅದು ಅಂದ್ರೆ ಲಾಸ್ಟಿಗೆ ಹಾಕೋ ಟೈಮ್ದಾಗ ಭಾಳ ಓಡಾಡೋದು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದ ನಾನು 10 ಗಂಟೆಗೆ, ಬಟ್ ಎದ್ದಿದ್ದು 8 ಗಂಟೆಗೆ. ಮತ್ತು ಹೊರಗಡೆ ತಿರುಗಾಡೋದಿದೆಲ್ಲ ನಿನ್ನೆ ವ್ಲಾಗ್ ನೋಡಿರಲ್ಲ. ಅದೇ ಎಲ್ಲಿಂದ ಏನು ಮಾಡಿದೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್. ಗೈಸ್ ಇವಾಗ ಜಸ್ಟ್ ಹೊರಗೆ ಶಿಸ್ತು ಊಟ ಮಾಡ್ಕೊಂಡ್ಬಂದೆ. ಆ್ಯಂಡ್ ಇವತ್ತೈತೆಲ್ಲ ಭಾಳ ಕೆಲಸ ಅದಾವ. ಕೆಲಸ ಅಲ್ಲಕ್ಕೇನು ಸಿಕ್ಕಾಪಟ್ಟೆ ಬಟ್ಟೆಗಳು ಅದಾವ. ಬಟ್ಟೆ ಹೋಗೋದು ಭಾಳ ದಿನ ಆಯಿತು. ಅದಕ್ಕೈತಿ ಎಲ್ಲ ಬಟ್ಟೆನ ಕ್ಲೀನ್ ಮಾಡಬೇಕು. ಮತ್ತು ಅದ್ರ ಜೊತೆ ಐತಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡು 10 ಗಂಟೆಗೆ ಎದ್ದಿನಲ್ಲ ಅದ್ರ ಸಲ ಅಂತ ಈ ತಿಳಿ ಒಳಗೆ ಇಟ್ಕೊಂಡು ಎಲ್ಲ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿನಿ. ಏನು ಮಾಡ್ತೀನಿ ಗೊತ್ತಿಲ್ಲ. ಇವಾಗ ಒಂದು ಸ್ವಲ್ಪ ಬಿದ್ದು ಒದ್ದಾಡೋದು ಜಸ್ಟ್ ಎಲ್ಲ ಹೊರಗೆ ಬಂದಿಲ್ಲ. ಅದಕ್ಕೆ ಬನ್ನಿ ಇವಾಗ ತಾಬಡ ಒಂದು 10-15 ನಿಮಿಷ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಈ ಥರ ಎಲ್ಲ ಬಟ್ಟೆ ನೆನೆಯಿಟ್ಟು ಶಿಸ್ತು ಕೂತು ಗಸ್ ಇಕ್ಕಿ ತೊಳೆದು ಹಾಕಮತ್ತ. ಭಾಳ ದಿನ ಆಯ್ತು ಬಟ್ಟೆನ ತೊಳೆದಿಲ್ಲ. ಸಿಕ್ಕಾಬಟ್ಟೆ ಬಟ್ಟೆ ಅದಾವ ಅಂತಳಿಕೆ ನಾನು ನಡೆದದ. 4 ಜೋಡಿ 5 ದೊಡ್ಡ ಬತ್ತಿದ್ದು ಅಂದ್ರೆ ತಿಳಿತಿತ್ತು ನನಗೆ. ಇವೇನು ಅರ್ಧ ಬಟ್ಟೆ ಇಲ್ಲೇ ಬರೀ ಅರ್ಧ ಬಟ್ಟೆ ಅದಾವ. ಇಲ್ಲಿ ಅರ್ಧ ಬಟ್ಟೆ ಸಿಗಿ ಹಾಕಿನಿ. ಇವೆಲ್ಲ ಆಲ್ಮೋಸ್ಟ್ 80% ಬಟ್ಟೆಗಳು ಒಗಿಬೇಕು. ಮತ್ತು ಇಲ್ಲೇನೂ ಅರ್ಧ ಹೋಗ್ಕೊಟ್ಟೀನಿ. ಎಲ್ಲ ಕಡೆ ಎಲ್ಲ ಕಡೆ ಎಲ್ಲ ಜಾಗ ಸಿಗ್ತಾರೆ ಎಲ್ಲ ಆಗಿಬಿಟ್ಟಿನಿ. ಒಣಗಿಬಿಟ್ಟಿನಿ ಹೋಗ ಬಟ್ಟೆನ ಅಂದ್ರೆ ಇಲ್ಲಿ ಬೆಲ್ಲ ಸಿಗಿ ಹಾಕ್ಬಿಟ್ಟಿನಿ. ಇವತ್ತೈತಲ್ಲ ಅವೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ನಾನು ಹೊರಗಡೆ ಹಾಕೊಂಡು ಹೋಗ್ಲಕ್ಕದು ಬೇರೆ ಭಾಳ ಜಾತ್ರೆ ಅಂದ್ರೆ ಭಾಳ ಏನಾದ್ರು ಸ್ಪೆಷಲ್ ಇದ್ದಾಗ ಹಾಕೋಬೇಕಂತ ತೆಗೆದಿಟ್ಟಿದ್ದು ಅಂಥ ಬಟ್ಟೆಗಳು ಅದಾವೆ. ಅದು ಬಿಟ್ಟು ನಾರ್ಮಲಾಗಿ ತಿರುಗಾಡ್ತಾನಲ್ಲ ಅವಾಗ ನಾರ್ಮಲ್ ಹಾಕೊಂಡು ತಿರುಗಾಡ್ತಾನೆ ಅಂಥ ಡ್ರೆಸ್ಗಳೆಲ್ಲ ಒಗಿಬೇಕೀಗ. ಅದಕ್ಕೆ ಒಗ್ಯಮಂತ ಫಸ್ಟ್ ಐತಲ್ಲ ಒಂದು 10 ನಿಮಿಷ ರೆಸ್ಟ್ ಮಾಡಿದ್ದೀನಿ. ಫುಲ್ ಊಟ ಮಾಡ್ಬಂದು ಹೆವಿ ಆಗ್ಯದ. ಅದಕ್ಕೆ ಒಂದು 10 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಈ ಥರ ಕೆಲಸ ಮಾಡುವಂಥ ಲೆಚ್ಚು. ಗೈಸ್ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಮಾಡಿ ಇವಾಗ 11 ಗಂಟೆ ಆಗ್ಯದ. 11 ಗಂಟೆ ಬಟ್ಟೆ ಎಲ್ಲ ನೆನ್ನಿಟ್ರೈತಪ್ಪ. ಆಮೇಲೆ ಮಧ್ಯಾಹ್ನದಕ್ಕೆ ಒಂದು ತೊಗೋದ್ರೈತೈತೆ ಅಂದ್ಕೊಂಡು ಬಟ್ಟೆ ನೆನ್ನಿಡ್ಲಕ್ಕದು ಬಂದೀನಿ. ಇಲ್ಲಿ ನೋಡ್ರಿ ಬಟ್ಟೆ ಎಷ್ಟು ಬಟ್ಟೆ ಅದಾವ ನೋಡ್ರಿ. ತುಂಬಿ ತುಳಿಕಾಡಕತ್ತಾವ ಬಟ್ಟೆಗಳು. ಇಷ್ಟು ಬಟ್ಟೆ ಇನ್ನೂ ಅದಾವ. ಬಟ್ ಅಷ್ಟೇ ಹೋಗೋದಕ್ಕೆ ಹಾಕ್ಬೇಕಂತ ಅಂದ್ಕೊಂಡಿನಿ ಇವತ್ತು. ಯಾಕಪ್ಪ ಅಂದ್ರೆ ಫುಲ್ಲು ಎಲ್ಲ ಹೋಗೋದು ಒಮ್ಮಲಿಗೆ ಹೈರಾಣ ಆಗೋದಾಗುತ್ತೆ. ಅದ್ರ ಸಲುವಾಗೈತಲ್ಲ ಇವತ್ತು ಇಷ್ಟು ಬಟ್ಟೆ ಹೋಗ್ಯಾಮು. ಹೋಗೋದು ಮತ್ತೆ ಬೇಕಾದ ಮತ್ತೆ ನನಗೆ ಸಣ್ಣ ಹೋಗ್ಕೊಳ್ಳೋದಂತ ಲೆಟ್ಸ್ ಹೋಗೈಸ್. ಇವೆಲ್ಲ ನೆನ್ನೆ ಇಡ್ಬೇಕೀಗ. ಕುಂತು ನೆನ್ನೆ ಇಡ್ತೀನಿ ಫಟಾಫಟ ಅಂತೇಳಿ. ಅದಕ್ಕೆ ನೆನ್ನಿಟ್ಟು ಆಮೇಲೆ ಸಿಗ್ತೀನಿ ಅಂತ ನಿಮಗೆ. A few moments later. ಗೈಸ್ ಕಷ್ಟಪಟ್ಟು ಬೆವರು ಸುರಿಸಿ ಅಲ್ಲ ಫುಲ್ ಹೈರಾಣಾಗಿ ಎಲ್ಲ ಬಟ್ಟೆ ನೆನ್ನಿಟ್ಟೆ. 1 2 3 ಮತ್ತು ಇಲ್ಲೊಂದು ದೊಡ್ಡ ಡಿಗ್ಗಿ ಹಾಕಿ 2 ಬಟ್ಟೆದು. ಇಷ್ಟೆಲ್ಲ ಬಟ್ಟೆಗಳು ಸಿಕ್ಕಾಪಟ್ಟೆ ಬಟ್ಟೆಗಳು ನೆನ್ನಿಟ್ಟಿನಿ. ಎಲ್ಲ ಒಗಿಬೇಕು ಇವಾಗ. ನೆನೆಟ್ಟು 1-2 ತಾಸು ಆರಾಮ್ ನೆನೆಲಿ. ತಣ್ಣಗೆ ಅಂದ್ರೆ ಚೆಂದಾಗೆ ನೆನಿಲಿ. ಆಮೇಲೆ ಈ ಥರ ಕುತ್ಕೆರೆ ಶಿಸ್ತು ತಿಕ್ಕಿ ತೊಳೆಮಂತ ಸಾವಕಾಶ ತೊಳೆಮಂತ. ಫುಲ್ಲು ಭಾಳ ಅದಾವ ಗೈಸ್. ನಾವು ಫುಲ್ಲು ಹಂಗೆ ತಂತಂದು ಹಾಕ್ಬಿಟ್ರಲ್ಲ ಸಿಕ್ಕಾಪಟ್ಟೆ ಬಟ್ಟೆಗೆ. ಬನ್ನಿ ಅವೆಲ್ಲ ಒಗೆದು ಹಾಕಿ ಶಿಸ್ತಾಗಿ ಒಣಾಕಮತ್ತ. ಒಣಾಕೊಂಡಷ್ಟು ಜಾಗ ಬೇಕಲ್ಲ ನಾವು ನೋಡೋಣ ಇವಾಗ. ಬನ್ನಿ ಇಲ್ಲೇ ಶಿಸ್ತಾಗಿ ಒಣಾಕಮತ್ತ. ಇರಲೇ ಎಲ್ಲ ಕಡೆ ಎಲ್ಲ ಕಡೆ ಒಣಾಕಿ ಶಿಸ್ತಾಗಿ ಮಾಡಿಬಿಡೋದು. 1 ತಾಸು ಇಲ್ಲ 1.5 ತಾಸು ತನಕ ಇಡ್ತೀನಿ ಅಷ್ಟು. ಇವಾಗ 12 ಗಂಟೆ ಆಗ್ಯದ. 1-1:30 ಕೂತು ಬಟ್ಟೆ ಇಲ್ಲಕತ್ತೀವಿ ಅಂದ್ರೆ ಪೂರ ಕತ್ತರ್ನಾಗ ಹೋಗ್ಯಾಮಂತ. ಲೆಟ್ಸ್ ಗೋ ಗೈಸ್. ಒಂದಿಷ್ಟು ರೆಸ್ಟ್ ಮಾಡುವ ಇವಾಗ. ಗೈಸ್ ಇವಾಗ ಒಂದು ಸ್ವಲ್ಪ ಹೊರಗಡೆ ಒಂದು ಸ್ವಲ್ಪ ಕೆಲಸ ಬಂದ ಅಂತೇಳಿ ಅರ್ಜೆಂಟ್ ಫಟಾಫಟ್ ಅಂತೇಳಿ ರೆಡಿಯಾಗಿ ಹೊಂಟೀನಿ. ಮನೆ ಇವಾಗ ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಅದ. ಅದಕ್ಕೆ ಬೇಗ ಹೋಗಿ ಬೇಗ ಬರುವಂತ. 6.5 hours later. ಗೈಸ್ ಫೈನಲಿ ಹೊರಗಡೆ ಹೋಗಿದ್ದೆ ಅಲ್ಲ. ಸ್ವಲ್ಪ ಹೊರಗಡೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದು 11 ಸ್ಟಾರ್ಟ್ ಮಾಡತ್ತೀನಿ ವ್ಲಾಗ. ಯಾಕಪ್ಪ ಅಂದ್ರೆ ಹೊರಗಡೆ ಅಷ್ಟೊಂದೇನು ನನಗೆ ಮಾಡೋಕ್ಕಾಗಲಿಲ್ಲ.
ಯಾಕಪ್ಪ ಅಂದ್ರೆ ಸ್ವಲ್ಪ ಅಲ್ಲಿ ಪರ್ಸ್ನಲ್ ಕೆಲಸ ಇತ್ತು. ಸೊ ಅದ್ರ ಸಲುವಾಗಿ ಅಂತೇಳಿದ್ರೆ ಅಲ್ಲಿ ಜಾಸ್ತಿ ಮಾಡಿರಲಿಲ್ಲ. ಆ್ಯಂಡ್ ಗೈಸ್ ಬಂದು ಕಷ್ಟಪಟ್ಟು ಬಟ್ಟೆ ಒಗೆದಾಗ್ದೆ. ಇಷ್ಟೇ ಅಂದ್ಕೊಂಡ್ರಾ ಜಸ್ಟ್ ಪ್ಯಾಂಟುಗಳು, ಅದು ಸ್ವಲ್ಪ ಪ್ಯಾಂಟ್ ಅಂದರೆ ಮೇಲೆ ಇನ್ನೊಂದು 3-4 ಪ್ಯಾಂಟ್ಗಳು ಮತ್ತು ಎಕ್ಸ್ಟ್ರಾ ಅದಾವೆ. ಅದು ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಗೈಸ್ ಬಟ್ಟೆ ಒಗಿಬೇಕಂದ್ರೆ. ನೋಡ್ರಿ ಒಂದೇನೋ ಜುಗಾಡ್ ಮೇಲೆ ಹಾಕಿನಿ, ಮ್ಯಾಳೆ ಮೇಲೆ ತಂದು ಇಲ್ಲಿ ಒಂದಿಷ್ಟು ಹಿಂಗೆ ಹ್ಯಾಂಗಿಂಗಿಲ್ಲ. ಆ್ಯಂಡ್ ಅವು ಕ್ಲಿಪ್ಗಳು ತಂದಿಲ್ಲ ನಾನು. ಎಷ್ಟು ದಿನ ನಾನು ಬಟ್ಟೆನೂ ಹೋಗೋದಿಲ್ಲ ನಿಜ ಹೇಳ್ಬೇಕಂದ್ರೆ. 1 ಮಂತ್ ಆಯಿತು. 1 ಮಂತಿಂದ ಬಟ್ಟೆಗಳು ಸಿಕ್ಕಾಪಟ್ಟೆ ಅದಾವಲ್ಲ, ಏನು ಹೋಗ್ಯದಪ್ಪ ಅಂತೇಳಿ ಒಂದು ಸರ್ತಿ ಹಾಕೊಳ್ಳೋದು, ತೆಗೆದಿಟ್ಬಿಡೋದು, ಒಗಟ್ಬಿಡೋದು, ಮತ್ತು ಹೊಸ ಹಾಕೊಂತಿರೋದು. ಒಂದು ಸರ್ತಿ ಉಟ್ಕೊಳ್ಳೋದು, ಒಂದು ಸರ್ತಿ ಒಗಟೋದು, ಒಂದು ಸರ್ತಿ ಹಾಕೊಳ್ಳೋದು, ಒಂದು ಸರ್ತಿ ಒಗಟೋದು, ಒಂದು ಸರ್ತಿ ಹಾಕೊಳ್ಳೋದು, ಒಂದು ಸರ್ತಿ ಒಗಟದ ಮಾಡಿ ಇಷ್ಟು ಬಟ್ಟೆ ಮಾಡಿಬಿಟ್ಟು ನಮ್ಮಲ್ಲಿಗೆ ಕುತ್ತಿಗೆ ಬಂದುಬಿಡ್ತಾರೆ. ಇನ್ನೂ ಅದಾವ ಸಿಕ್ಕಾಪಟ್ಟೆ ಬಟ್ಟೆಗಳು. ಬಟ್ಟೆ ಬಿಟ್ಕೋತ ಕೂತ್ರೆ ಒಮ್ಮಲಿಗೆ ಎಲ್ಲ ಖಾಲಿ ಅದು ಅಂದ್ರೆ ಲಾಸ್ಟಿಗೆ ಹಾಕೋ ಟೈಮ್ದಾಗ ಭಾಳ ಓಟಿಡೋದು. ಅವಾಗ ಒಮ್ಮಲಿ ಒಗಿಬೇಕಾಗುತ್ತೆ ಹೇಳಿದ್ರೆ ಕಷ್ಟಪಟ್ಟು ಹೈರಾಣಾಗಿ ಒಗದೀನಿ. ಆ್ಯಂಡ್ ಇನ್ನೊಂದಿಷ್ಟು ಅವು ಹ್ಯಾಂಗಿಂಗ್ ಅಂತ ಹೇಳಿದ್ಮೇಲೆ ಕ್ಲಿಪ್ಗಳು, ಅವೊಂದಿಷ್ಟು ಕ್ಲಿಪ್ಗಳು ತರಬೇಕು. ಅವೊಂದಿಷ್ಟು ಮತ್ತು ತಂದು ಮತ್ತು ಇಲ್ಲೊಂದಿಷ್ಟು ಇದೆಲ್ಲ ತಂತಿಗಿಂತ ಮತ್ತಿದು ಒಂದು ಹಗ್ಗ ಕಟ್ಟದಂಗೆ ಕಟ್ಟಿನದು. ಅದು ಹಗ್ಗ ಹರಿತದ ನನಗೆ ಗೊತ್ತು ಬಿಸಿಲಿಗೆ. ಇನ್ನೊಂದಿಷ್ಟು ದಿನದ ಬಿಸಿಲು ಸ್ಟಾರ್ಟ್ ಆಗುತ್ತಲ್ಲ ನೋಡಿರಿ, ಪೂರಾ ಕತ್ಲಾಲಕ್ಕೆ ಬಂದದ. ಈಗ ಫುಲ್ ಸಂಜೆನೇ ಆಗ್ಯದ. ಸ್ಟಾರ್ಟ್ ಮಾಡಿದ್ದೆ 12 ಗಂಟೆಗೆ ನೆನೆ ಇಟ್ಕ್ಯಾರೆ. ಇವಾಗ 6 ಗಂಟೆ ತನಕ ಕುಂತ್ಕ್ಯಾರೆ ಹೋಗಿದ್ದೀನಿ ಕಷ್ಟಪಟ್ಟು. ನಮ್ಮ ಸುಂದರ ಬಂದು ನೋಡಿ ಇಲ್ಲಿ, ಈಗಿನ ಏನು ಕೆಲಸ ಇಲ್ಲ, ಬರೀ ತಿಂತಾಳ ತಿರುಗಾಡ್ತಾಳೆ. ಒಂದಿಟ್ಟು ಬಟ್ಟೆ ಗಿಟ್ಟು ಒಗೆದು ಕೊಟ್ರೆ ನಿನಗೆ ನಮ್ಮನ್ನು ಖುಷಿ ಆಗುತ್ತಲ್ಲ. ನಿನಗೆ ಊಟ ಹಾಕಿದಕ್ಕೂ ಏನು ಯೂಸ್ ಇಲ್ಲ, ಸುಮ್ಮನೆ ಮಂಗೆ ಸಾಕೋದು ಪಾಡಲ್ಲ. ಅದನ್ನೇ ಏನಾರ ಒಂದು ಕೆಲಸ ಮಾಡೋದು. ನೀ ಏನು ಕೆಲಸ ಮಾಡ್ತೀವಿ? ಶಿಸ್ತು ಹಾಲು ಕುಡಿದ್ವಿ, ಊಟ ಮಾಡ್ತಿದ್ವಿ, ಮತ್ತು ಆಫೀಸ್ ಏನು ಮಾಡ್ತಿದ್ವಿ, ಮಕ್ಕೋತಿದ್ವಿ, ಕಡಿತಿದ್ವಿ. ಇದು ಬಿಟ್ಟರು ಅಂದ್ರೆ ಕೆಲಸ ಮಾಡ್ತೀವಿ ಮನ್ಯಾಗ. ಒಂದು ಕೆಲಸನೇ ಮಾಡಲಿಕ್ಕೆ ಸುಂದರಿ ಮನೆಗೆ ಆಯ್ತು. ಪಟ ಬೆಳಗ್ಗೆ ಎಲ್ಲ ಕೆಲಸ ಅಂತೂ ಕಂಪ್ಲೀಟ್ ಆಯಿತು. ಒಂದಿಷ್ಟು ಪಟ ಅಂತ ಫ್ರೆಶಪ್ ಆಗ್ತೀನಿ. ಫ್ರೆಶಪ್ ಆಗಿಬಿಟ್ಟು ಒಂದಿಷ್ಟು ಮಾಡ್ಕೋತೀನಿ, ಒಂದಿಷ್ಟು ಅಡ್ಡ ಹಾಕ್ತೀನಿ. ಸಿಕ್ಕಾಪಟ್ಟೆ ಹೈರಾಣ ಏನು ಅದಕ್ಕೆ. ಆಮೇಲೆ ಸಿಗ್ತಿದ್ದೆ ನಿಮಗೆ ಗೈಸ್. ಒಂದು 10 ನಿಮಿಷ ರೆಸ್ಟ್ ಅಂತ ಮಾಡ್ಲಾಕತ್ತಿ ಕೂತಿದೆ. ಇವಾಗ 7 ಗಂಟೆ ಆಗ್ಯದ. ಸಿಕ್ಕಾಪಟ್ಟೆ ಹೆವಿ ಹಸುವಾಗಿಬಿಟ್ಟದ. ಅದಕ್ಕಂತೆಲ್ಲ ಈಗ ಅಡುಗೆ ಮಾಡ್ಕೊತ ನಿಂತರ ಲೇಟ್ ಆಗೋದಕ್ಕೆ ನನಗೆ ಗೊತ್ತು. ಸೊ ಒಂದು ಸ್ವಲ್ಪ ಚಹಾ ಬ್ರೆಡ್ ತಿಂದು ಆಮೇಲೆ ಅಡುಗೆ ಮಾಡ್ಕೊತ ನಿಂದಿರ್ಬೇಕಂತ ನನ್ನ ಪ್ಲ್ಯಾನ್ದಾಗ ಸ್ವಲ್ಪ ಹೋಗಿ ಬ್ರೆಡ್ ಹಾಲು ತೊಗೊಂಡಿದ್ದೀನಿ. ಮನೆಯಲ್ಲೇ ಮಸ್ತ್ ಚಹಾ ಮಾಡಿಕೊಂಡು ಇವಾಗ ಚಹಾ ಬ್ರೆಡ್ ತಿನ್ನೋಮಂತ. ಚಹಾ ಬ್ರೆಡ್ ತಿಂದು ಆಮೇಲೆ ಅಡುಗೆ ಮಾಡ್ಕೊಂಡ್ರೆ ಫುಲ್ ಮೈಯಾಗ ಶಕ್ತಿನೇ ಇಲ್ಲದಂಗೆ ಇದೆ. ಈಗ ಬೆಳಗ್ಗೆ ಬಿರಿಯಾನಿ ತಿಂದವ, ಮಧ್ಯಾಹ್ನದಾಗ ಹೊರಗಡೆ ಹೋದ್ರೆ ತಿನ್ನೋಕ್ಕಾಗಿಲ್ಲ. ಅಂದ್ಕೊಂಡು ಹೋಗಿದೆ ಹೊರಗಡೆ ಏನಾರು ತಿಂದು ಬಂದ್ರೆ ತಿಳಗೆ, ಬಟ್ ತಿನ್ನೋಕೆ ಮನಸ್ಸಾಗಿಲ್ಲ. ಸೊ ಹೋಗ್ಲಿ ಬಿಡ್ರಿ. ಇವಾಗ ಈ ಥರ ಫಟಾಫಟ ತಾಬಿಡ್ತು ಮಸ್ತ್ ಅಡುಗೆ ಮಾಡ್ಕೊಂಡು ಮತ್ತು ಹೊಟ್ಟೆ ತುಂಬ ಊಟ ಮಾಡೋವಂತ ಬನ್ನಿ. ಇವಾಗ ಫಸ್ಟ್ ಚಹಾ ಬ್ರೆಡ್ ತಿನ್ನೋ ಸಿಕ್ಕಾಪಟ್ಟ ಅದಕ್ಕೆ ಗೈಸ್. ಮಸ್ತ್ ಒಂದಿಟ್ಟು ಚಹಾ ಮಾಡ್ಕೊಂಡಿನಿ. ಚಹಾ ಮಾಡ್ಕೊಂಬಿಟ್ಟು ಚಹಾ ಬ್ರೆಡ್ ತಿನ್ನೋತ ಇದ್ದೇನೆ. ತಿನ್ಬಿಟ್ಟು ಈಗ ಅಂತಲ್ಲ ಸ್ವಲ್ಪ ಅಡುಗೆ ಮಾಡ್ಕೊ ಫಟಾಫಟ ಅಂತ ಹೇಳ್ಕಿರ ತಾಬಿಡ್ ತೊಗೊಳ. ಅದಕ್ಕೆ ಥರ ಮಸ್ತ್ ಇದು ಒಂದಿಷ್ಟು ಸ್ವಲ್ಪ ಎನರ್ಜಿ ಬರ್ರಿ ಅಂತ ಹೇಳ್ಕಿದ್ದು ಚಹಾ ಬ್ರೆಡ್ ತಿಂದು ಆಮೇಲೆ ಐತಲ್ಲ ಅಡುಗೆ ಮಾಡ್ಕೊಳ್ಕೊಂಡ್ರೆ ಮೇಲೆ ಅಂದರೆ ಎನರ್ಜಿನೇ ಇಲ್ಲಾರ್ದಂಗೆ ಮೈಯಾಗ. ಅದಕ್ಕೆ ಬನ್ನಿ ಗೈಸ್. ಚಹಾ ಬ್ರೆಡ್ ತಿಂದು ಇವಾಗ ಕಷ್ಟಪಟ್ಟು 11:30 ಎಲ್ಲಕತ್ತೀವಿ ಟೈಮ. ಮಸ್ತ್ ಅಡುಗೆ ಮಾಡ್ಕೊಂಡಿದ್ದೆ. ರೊಟ್ಟಿ ಒಂದಿಷ್ಟು ಪಲ್ಯದ ಮಾಡ್ಕೊಂಡಿದ್ದೆ. ಅದನ್ನೇ ಶಿಸ್ತು ಊಟ ಮಾಡಕತ್ತಿ ನೋಡ್ರಿ. ಏಕ್ ನಂಬರ್. ಏಕೆ ಸುಂದ್ರದ್ದು ಮತ್ತು ಬೇರೆ ನೋಡೋದದ ಸ್ವೀಟಿ ಆಕಿನ ಬೇರೆ ಆಟ ನೋಡೋದು ಬಿಡ್ರಿ. ಮನೆ ವಯಸ್ಸು ಆಗೈತಲ್ಲ ಶಿಸ್ತು ಊಟ ಮಾಡೋಣ. ಊಟ ಮಾಡಿಬಿಟ್ಟು ಸಿಗ್ತೀನಿ ಅಂತ ನಿಮಗೆ. ಸ್ವೀಟಿ ಬೇಮೆ ಏನಾದ್ರು ಹೇಳಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಅನ್ಕೋತೀನಿ. ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಶಿವಮಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.